ನಮಸ್ಕಾರ. ಅಧ್ಯಾಯ 69 ಶ್ರೀರಾಮಕೃಷ್ಣರ ವ್ಯಕ್ತಿತ್ವ. ಶ್ರೀರಾಮಕೃಷ್ಣರ ಜೀವನವನ್ನು ಆಧ್ಯಾತ್ಮಿಕ ಅನುಭವಗಳ ಹಾಗೂ ಮಾನವೀಯ ಭಾವನೆಗಳ ಒಂದು ಸಂಗಮ ಸ್ಥಳವೆಂದು ಹೇಳಬಹುದು. ಶ್ರೀರಾಮಕೃಷ್ಣರ ವ್ಯಕ್ತಿತ್ವವನ್ನು ಅಳೆದು ತೂಗಬೇಕಾದರೆ ನಮ್ಮಂಥವರಿಂದ ಆಗದ ಕೆಲಸ. ಅವರಂತೆ ಇರುವವನು ಬೇಕಾದರೆ ಅದನ್ನು ಮಾಡಬಲ್ಲ. ಆದರೆ ನಮ್ಮಂತಹ ನರಮಾನವರು ಅವರ ಅಭೂತಪೂರ್ವ ವ್ಯಕ್ತಿತ್ವವನ್ನು ಕಂಡು ಮಾರು ಹೋಗಬಹುದು. ಅವರನ್ನು ಮೆಚ್ಚಬೇಕಾದರೆ ಅವರನ್ನು ಸಂಪೂರ್ಣ ತಿಳಿದುಕೊಳ್ಳಬೇಕಾಗಿಲ್ಲ. ಅವರ ಯಾವುದೋ ಒಂದು ಅಂಶವನ್ನು ತಿಳಿದುಕೊಳ್ಳುತ್ತಾ ಬಂದರೆ ನಾವು ಅದರಲ್ಲಿ ಉನ್ಮತ್ತರಾಗುತ್ತಾ ಬರುವೆವು. ನಾವು ದಾಹದಿಂದ ಪಾರಾಗಬೇಕಾದರೆ ಬಾವಿಯಲ್ಲಿ ಎಷ್ಟು ನೀರಿದೆ ಎಂದು ಅಳೆದು ನೋಡಬೇಕಾಗಿಲ್ಲ. ಅದರಿಂದ ಒಂದು ಚೆಂಬು ಸೇದಿ ಅದನ್ನು ಸ್ವಲ್ಪ ಕುಡಿದರೂ ಸಾಕು, ನಾವು ದಾಹದಿಂದ ಪಾರಾಗುತ್ತೇವೆ. ಇದನ್ನೇ ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಇಡುವ ಹಾಗೆ ಇದ್ದರೆ, ಕುಡುಕನಿಗೆ ಒಂದು ಬುಡ್ಡಿ ಸಾರಾಯಿ ಕುಡಿದರು ಮತ್ತು ಬಂದು ಬಿಡುವಾಗ ಅಂಗಡಿಯಲ್ಲಿ ಎಷ್ಟು ಸಾರಾಯಿ ಬುಡ್ಡಿಗಳಿವೆ ಎಂಬುದನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಏನಿದೆ? ಆದ್ದರಿಂದಲೇ ಈ ಅಧ್ಯಾಯದಲ್ಲಿ ಅವರ ವ್ಯಕ್ತಿತ್ವದ ಆಳವನ್ನು ಕಂಡುಹಿಡಿಯುವುದಕ್ಕೆ ಪ್ರಯತ್ನ ಮಾಡಿಲ್ಲ. ಬೇರೆ ಬೇರೆ ಸ್ಥಳದಲ್ಲಿ ನಿಂತು ಒಂದು ದೃಶ್ಯವನ್ನು ನೋಡಿ ಆನಂದ ಪಡುವಂತೆ ಅವರ ವ್ಯಕ್ತಿತ್ವದ ಬಹುಮುಖವನ್ನು ಕುರಿತು ಗಮನಿಸುತ್ತೇವೆ. ಶ್ರೀರಾಮಕೃಷ್ಣರ ವ್ಯಕ್ತಿತ್ವವು ಸಾಗರದಲ್ಲಿ ತೇಲುವ ಒಂದು ನೀರ್ಗಲ್ಲಿನಂತೆ. ಆ ಭೀಮಾಕೃತಿಯ ನೀರ್ಗಲ್ಲಿನ ಮುಕ್ಕಾಲಿಗಿಂತ ಹೆಚ್ಚು ಭಾಗ ನೀರಿನಲ್ಲಿ ಮುಳುಗಿರುತ್ತದೆ. ಅದರ ಸ್ವಲ್ಪ ಭಾಗ ಮಾತ್ರ ಸಾಗರದ ಮೇಲೆದ್ದು ಕಾಣುತ್ತಿರುತ್ತದೆ. ಅದರಂತೆಯೇ ಶ್ರೀರಾಮಕೃಷ್ಣರ ಬಹುಭಾಗ ಭಗವಂತನ ಅನುಭವದಲ್ಲಿ ತನ್ಮಯವಾಗಿದೆ. ಅವರ ಯಾವುದೋ ಒಂದು ಸ್ವಲ್ಪ ಭಾಗ ಮಾತ್ರ ನಾವಿರುವ ವ್ಯವಹಾರ ಭೂಮಿಕೆಯಲ್ಲಿದೆ. ಅವರು ನೋಡುವುದಕ್ಕೆ ನಮ್ಮಂತೆ ಈ ಪ್ರಪಂಚದಲ್ಲಿಯೇ ತಾರಾಡುತ್ತಿದ್ದರೂ ನಮಗೆ ಕಾಣದ ಕೇಳದ ಹಲವು ಆಧ್ಯಾತ್ಮಿಕ ಅನುಭವಗಳು ಅವರಿಗೆ ಕ್ಷಣ ಕ್ಷಣವೂ ಆಗುತ್ತಿದ್ದವು. ಆಧ್ಯಾತ್ಮಿಕ ಅನುಭವಗಳನ್ನು ಸೆಳೆದುಕೊಳ್ಳುವ ಕೇಂದ್ರಗಳೆಲ್ಲ ಅವರಲ್ಲಿ ಜಾಗೃತವಾಗಿತ್ತು. ಆದರೆ ನಮ್ಮಂತಹವರಲ್ಲಿ ಎಲ್ಲಿಯೋ ಕೆಲವು ಭಾಗ ಜಾಗೃತವಾಗಿದೆ, ಉಳಿದ ಭಾಗ ನಮಗೆ ಇರುವಂತೆಯೇ ಕಾಣುವುದಿಲ್ಲ. ಅವರೊಡನೆ ನಾವು ನಡೆದುಕೊಂಡು ಹೋಗುತ್ತಿರಬಹುದು, ಆದರೆ ಅವರು ಅನುಭವಿಸುತ್ತಿರುವುದನ್ನು ನಾವು ಅನುಭವಿಸಲಾರೆವು. ಶ್ರೀರಾಮಕೃಷ್ಣರಲ್ಲಿ ಬಾಲ್ಯದಿಂದಲೂ ಕೆಲವು ಅದ್ಭುತವಾದ ಗುಣಗಳನ್ನು ನಾವು ನೋಡುತ್ತೇವೆ. ಅದೇ ಏಕಾಗ್ರತ ಶಕ್ತಿ, ವ್ಯಾಕುಲತೆ ಮತ್ತು ತನ್ಮಯತೆ. ಅವರು ಕಾಮಾರಪುಕರದಲ್ಲಿದ್ದಾಗ ಏಕಾಗ್ರತೆ ಮತ್ತು ತನ್ಮಯತೆ ಎರಡು ಮಾತ್ರ ಕೆಲಸ ಮಾಡುವುದನ್ನು ನೋಡುತ್ತೇವೆ. ಅವುಗಳ ಸಹಾಯದಿಂದಲೇ ಅವರು ಹಲವು ವಿದ್ಯೆಗಳನ್ನು ಕಲಿತರು, ಹಲವು ಅನುಭವಗಳನ್ನು ಪಡೆದರು. ಜ್ಞಾನ ಭಂಡಾರಕ್ಕೆ ಮನಸ್ಸಿನ ಏಕಾಗ್ರತ ಶಕ್ತಿಯೇ ಬೀಗದ ಕೈ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಶ್ರೀರಾಮಕೃಷ್ಣರು ತಾವು ಏನನ್ನಾದರೂ ನೋಡಬೇಕಾದರೆ ಅಥವಾ ಕೇಳಬೇಕಾದರೆ ಅದರಲ್ಲೇ ತಮ್ಮ ಪೂರ್ಣ ಮನಸ್ಸನ್ನು ಕೇಂದ್ರೀಕರಿಸುತ್ತಿದ್ದರು. ಇದರಿಂದ ಅವರ ಮನಸ್ಸು ಅತ್ಯಲ್ಪ ಕಾಲದಲ್ಲಿ ಆಯಾ ವಿಷಯದ ಸಾರವನ್ನೆಲ್ಲ ಗ್ರಹಿಸಿಬಿಡುತ್ತಿತ್ತು. ಅವರು ಸುತ್ತಮುತ್ತಲಿರುವ ಪ್ರಕೃತಿ ಸೌಂದರ್ಯದ ಕಡೆ ಕಣ್ತೆರೆದು ನೋಡಿದರು, ಮನಸ್ಸಿಟ್ಟು ನೋಡಿದರು, ಕಿವಿಗೊಟ್ಟು ಆಲಿಸಿದರು. ಅನಂತರ ಶಿಷ್ಯರಿಗೆ ಬೋಧಿಸುವಾಗ ತಾವು ಹಳ್ಳಿಯಲ್ಲಿ ಕಂಡ ದೃಶ್ಯಗಳನ್ನು ಉದಾಹರಿಸುವುದರ ಮೂಲಕವೇ ಆಧ್ಯಾತ್ಮಿಕ ವಿಷಯಗಳನ್ನು ವಿವರಿಸುತ್ತಿದ್ದರು. ಹಳ್ಳಿಗೆ ಬರುವ ಭಾಗವತರು ಹಾಡುತ್ತಿದ್ದ ಹಾಡುಗಳನ್ನು ಒಂದು ಸಲ ಕೇಳಿದರೆ ಸಾಕು, ತಕ್ಷಣವೇ ಅದನ್ನು ಕಲಿತು ಬಿಡುತ್ತಿದ್ದರು. ಅವರ ನಟನೆಯನ್ನು ನೋಡಿದ ಕೂಡಲೇ ಹಾಗೆ ನಟಿಸಬಲ್ಲವರಾಗಿದ್ದರು. ವಿಗ್ರಹಗಳನ್ನು ಮಾಡುವುದನ್ನು ನೋಡಿ ಅದರಂತೆ ತಾವು ಮಾಡುತ್ತಿದ್ದರು. ಬಣ್ಣ ಬಳಿಯುವುದನ್ನು ಗಮನವಿಟ್ಟು ನೋಡಿ ಅದನ್ನು ಕಲಿತರು. ಶ್ರೀರಾಮಕೃಷ್ಣರಲ್ಲಿದ್ದ ಮತ್ತೊಂದು ಶಕ್ತಿಯೇ ತನ್ಮಯತೆ. ಅವರು ತಾವು ಯಾವುದಾದರೂ ಹಾಡುಗಳನ್ನು ಹಾಡುವಾಗ ಅಥವಾ ಕೇಳುವಾಗ ಅದರ ಭಾವದಲ್ಲಿ ತನ್ಮಯರಾಗಿ ಹೋಗುತ್ತಿದ್ದರು. ಪಾತ್ರಗಳನ್ನು ಅಭಿನಯಿಸುವಾಗ ಅದರ ಭಾವದಲ್ಲೇ ತನ್ಮಯರಾಗಿ ಹೋಗುತ್ತಿದ್ದರು. ಅವರು ಎಷ್ಟರ ಮಟ್ಟಿಗೆ ತನ್ಮಯರಾಗಿ ಹೋಗುತ್ತಿದ್ದರು ಎಂದರೆ ಅವರಿಗೆ ಆ ಕಾಲದಲ್ಲಿ ಬೇರೇನೂ ಕಾಣುತ್ತಿರಲಿಲ್ಲ, ಬೇರೇನೂ ಕೇಳಿಸುತ್ತಿರಲಿಲ್ಲ. ಈ ಪ್ರಪಂಚವೇ ಅವರ ಅರಿವಿಗೆ ಬರುತ್ತಿರಲಿಲ್ಲ. ಇದನ್ನೇನು ಅವರು ಅನುಷ್ಠಾನ ಮಾಡಿ ಕ್ರಮೇಣ ರೂಢಿಸಿಕೊಂಡವರಲ್ಲ. ಇದು ಹುಟ್ಟುತ್ತಲೇ ಅವರೊಡನೆ ಬಂದಿತ್ತು. ಇದರಿಂದಲೇ ಅವರು ತಮ್ಮ ಮುಂದಿನ ಸಾಧನಾ ಜೀವನದಲ್ಲಿ ಅಷ್ಟು ತೀವ್ರವಾಗಿ ಮುಂದುವರಿಯಲು ಸಾಧ್ಯವಾಯಿತು. ನಾವು ಅವರ ಬಾಲ್ಯ ಜೀವನವನ್ನು ಓದುತ್ತಿದ್ದಾಗ ಶಿವನ ಪಾತ್ರವನ್ನು ಅಭಿನಯಿಸುವ ದೃಶ್ಯವನ್ನು ನೋಡಿದರೆ ಗೊತ್ತಾಗುವುದು ಅವರು ಎಷ್ಟರ ಮಟ್ಟಿಗೆ ಶಿವನ ಪಾತ್ರದಲ್ಲಿ ತನ್ಮಯರಾಗಿ
ಬಾಹ್ಯ ಪ್ರಪಂಚವನ್ನು ಮರೆತರು ಎಂಬುದು. ಸಂಗೀತ ತರಂಗಗಳು ಎಲ್ಲೆಲ್ಲಿಯೂ ಇರುತ್ತದೆ. ರೇಡಿಯೋವನ್ನು ಸಂಗೀತ ಬರುವ ಸ್ಟೇಷನ್ನಿಗೆ ತಿರುಗಿಸಿದರೆ ಅದರಿಂದ ಸಂಗೀತ ಬರುವುದು. ಹಾಗೆಯೇ ಭಗವದ್ಭಾವನೆಯ ತರಂಗಗಳು ಸೃಷ್ಟಿ ಪ್ರಾರಂಭವಾದಾಗಿನಿಂದ ಎಲ್ಲೆಲ್ಲೋ ಸ್ಪಂದಿಸುತ್ತಿವೆ. ಯಾರು ತಮ್ಮ ಮನಸ್ಸನ್ನು ಅದಕ್ಕೆ ಏಕಾಗ್ರ ಮಾಡಿಕೊಳ್ಳಬಲ್ಲರೋ ಅವರಿಗೆ ಅದು ದೊರಕುವುದು. ಅದಕ್ಕೆ ಕಾಲ ದೇಶದ ನಿಯಮವಿಲ್ಲ. ಅದು ಚಿರ ಜಾಗೃತವಾಗಿರುವ ಸತ್ಯ. ಯಾವಾಗ ಒಬ್ಬ ಅದರಲ್ಲಿ ತನ್ಮಯತೆ ಹೊಂದಿಬಿಡುತ್ತಾನೋ ಆಗ ಆ ವಸ್ತುವಿನಂತೆ ಆಗುತ್ತಾನೆ. ಶ್ರೀರಾಮಕೃಷ್ಣರಿಗೆ ಮೊದಲು ಸಮಾಧಿಯಾಗಿದ್ದು ಅವರು ಪ್ರಕೃತಿಯ ರಮ್ಯ ದೃಶ್ಯವನ್ನು ನೋಡಿದಾಗ ನಾವು ಬ್ರಹ್ಮವನ್ನು ಸತ್ಯಂ ಶಿವಂ ಸುಂದರಂ ಎಂದು ಕರೆಯುತ್ತೇವೆ. ಈ ಮೂರು ಒಂದು ತ್ರಿಕೋನದಂತೆ. ಒಂದಿದ್ದರೆ ಉಳಿದೆರಡು ಕಡೆಗಳು ಇದ್ದೇ ಇರುವವು. ಒಂದು ದಿನ ಶ್ರೀರಾಮಕೃಷ್ಣರು ಹಸಿರು ಗದ್ದೆಯ ಬದಿಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಅದ್ಭುತ ಪ್ರಕೃತಿಯ ಸೊಬಗನ್ನು ನೋಡುತ್ತಾರೆ. ಕೆಳಗೆ ಕಣ್ಣಿನ ದೃಷ್ಟಿ ಹೋಗುವವರೆಗೆ ಹರಡಿರುವ ಹಸುರಾದ ಗದ್ದೆಯ ಬಯಲು. ಇದೊಂದು ಹಸಿರು ಕಡಲಿನಂತೆ ಇದೆ. ಮೇಲೆ ಅನಂತ ನೀಲಾಕಾಶ. ಅದರ ಕೆಳಗೆ ಬೆಳ್ಳಗಿರುವ ಬಲಾಕ ಪಕ್ಷಿಗಳ ಸಾಲು ಸಂಚರಿಸುತ್ತಿದೆ. ಶ್ರೀರಾಮಕೃಷ್ಣರು ಈ ಸೌಂದರ್ಯವನ್ನು ನೋಡಿದಾಗ ಅವರ ಮನಸ್ಸು ಅತೀಂದ್ರಿಯ ಸತ್ಯದ ಕಡೆಗೆ ನೆಗೆದು ಹೋಗಿ ಆ ಸತ್ಯದಲ್ಲಿ ಒಂದಾಗುವುದು. ಶ್ರೀರಾಮಕೃಷ್ಣರಿಗೆ ಸತ್ಯದ ಬಾಹ್ಯ ಕವಚವಾದ ಸೌಂದರ್ಯವೇ ತನ್ಮಯವನ್ನುಂಟು ಮಾಡುತ್ತಿತ್ತು. ಒಂದು ಮತ್ತೊಂದನ್ನು ಅವರ ನೆನಪಿಗೆ ತರುತ್ತಿತ್ತು. ಮತ್ತೊಮ್ಮೆ ಅವರು ಸುಮಾರು 8 ವರ್ಷದ ಹುಡುಗರಾಗಿದ್ದಾಗ ವಿಶಾಲಾಕ್ಷಿಯ ದೇವಸ್ಥಾನಕ್ಕೆ ಹೋಗುವ ಯಾತ್ರಿಕರ ತಂಡದಲ್ಲಿ ಇವರೂ ಹೋಗುತ್ತಿದ್ದರು. ದೇವಿಗೆ ಸಂಬಂಧಪಟ್ಟ ಹಾಡುಗಳನ್ನು ಹಾಡಿಕೊಂಡು ಹೋಗುತ್ತಿದ್ದರು. ಅತ್ಯಂತ ಹೃದಯ ಸ್ಪರ್ಶಿಯಾದ ಹಾಡನ್ನು ಕೇಳಿದಾಗ ಅವರ ಮನಸ್ಸು ಭಗವತಿಯ ಭಾವದಲ್ಲಿ ತಲ್ಲೀನವಾಗುವುದು. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಸಾಧನೆಗಳನ್ನೆಲ್ಲ ಮಾಡಿ ಮುಗಿಸಿ ಸಿದ್ಧಪುರುಷರಾದ ಮೇಲೆ ಅಡಿಗಡಿಗೆ ಸಮಾಧಿಗೆ ಹೋಗುವುದನ್ನು ನೋಡುತ್ತೇವೆ. ಈ ಭಾವ ಅವರಿಗೆ ಅನಂತರ ಬಂದುದಲ್ಲ, ಬಾಲ್ಯದಿಂದಲೂ ಅವರಲ್ಲಿ ಇತ್ತು. ಯಾವಾಗ ಒಬ್ಬ ಒಂದು ವಸ್ತುವಿನಲ್ಲಿ ತನ್ಮಯನಾಗುತ್ತಾನೋ ಆ ವಸ್ತುವಿನ ರಹಸ್ಯದಲ್ಲಿ ಒಂದಾಗುತ್ತಾನೆ. ಯೋಗಿ ಒಂದು ವಸ್ತುವಿನ ರಹಸ್ಯವನ್ನು ತಿಳಿಯುವ ಬಗೆ ಇದು. ಶ್ರೀರಾಮಕೃಷ್ಣರಲ್ಲಿ ಬಾಲ್ಯದಿಂದಲೂ ನಾವು ನೋಡುವ ಮತ್ತೆರಡು ಗುಣಗಳು ಸತ್ಯನಿಷ್ಠೆ ಮತ್ತು ನಿರ್ಭಯತೆ. ಮಗುವಾಗಿದ್ದಾಗ ತಮ್ಮನ್ನು ಮುದ್ದಿಸುತ್ತಿದ್ದ ಧನಿ ಎಂಬ ಅಕ್ಕಸಾಲಿಗ ಹೆಂಗಸಿಗೆ ತಾವು ಉಪನಯನ ಮಾಡಿಕೊಳ್ಳುವಾಗ ಪ್ರಥಮ ಭಿಕ್ಷೆಯನ್ನು ಅವಳಿಂದ ಸ್ವೀಕರಿಸುವುದಾಗಿ ಮಾತು ಕೊಟ್ಟಿದ್ದರು. ಇವರಾದರೂ ಶ್ರೇಷ್ಠ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರು. ಅದರಲ್ಲಿಯೂ ಉಪನಯನದಂತಹ ಪವಿತ್ರ ದಿನದಲ್ಲಿ ಆ ಮನೆಗೆ ಸೇರಿದ ಹಿರಿಯರಿಂದ ಪ್ರಥಮ ಭಿಕ್ಷೆಯನ್ನು ತೆಗೆದುಕೊಳ್ಳುವುದು ರೂಢಿ. ಮನೆಯಲ್ಲಿ ಇವರ ಹೆತ್ತ ತಾಯಿ, ಅಣ್ಣ ಮೊದಲಾದವರು ಇದಕ್ಕಾಗಿ ಎಷ್ಟೇ ವಿರೋಧಿಸಿದರೂ ಶ್ರೀರಾಮಕೃಷ್ಣರು ತಾವು ಆ ಹೆಂಗಸಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾರೆ. ಮಾತನ್ನು ಕೊಟ್ಟಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲ. ಆ ಧನಿಯ ಸರಳ ಹೃದಯವನ್ನು ಬಲ್ಲವರಾಗಿದ್ದರು. ಅವಳ ಮುಗ್ಧ ಪ್ರೇಮಕ್ಕೆ ಮನಸೋತರು. ಅವರು ಯಾವಾಗಲೂ ಜೀವನದ ಮೇಲೆ ತೇಲುತ್ತಾ ಸುಖವೋ ದುಃಖವೋ ಬಂದುದನ್ನು ಭೋಗಿಸಿ ನಗುವ ಅಳುವ ಗುಂಪಿಗೆ ಸೇರಿದವರಲ್ಲ. ಅವರು ಏನಾದರೂ ಒಂದು ಘಟನೆಯಾಯಿತು ಎಂದರೆ ಕೂಲಂಕುಷವಾಗಿ ಅದನ್ನು ಕುರಿತು ಯೋಚಿಸತೊಡಗುವರು. ಅವರು ತಮ್ಮ 7ನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡರು. ತಂದೆಯ ಸಾವು ಒಂದು ಬಲವಾದ ಪ್ರಹಾರದಂತೆ ಅವರಿಗೆ ಬೀಳುತ್ತದೆ. ಇದರಿಂದ ಅವರು ಬರೀ ದುಃಖಿತರಾಗದೆ ಮನುಷ್ಯ ಜೀವನದ ಕ್ಷಣಿಕತೆಯನ್ನು ಅರಿತರು. ಸಾವನ್ನು ಕುರಿತು ಗಾಢವಾಗಿ ಆಲೋಚಿಸಿದರು. ಅದನ್ನೇ ಮನನ ಮಾಡಿದರು. ಸ್ಮಶಾನಕ್ಕೆ ಒಬ್ಬರೇ ಹೋಗಿ ನಮ್ಮ ಜೀವನ ಯಾವ ರೀತಿ ಕೊನೆಗಾಣುವುದು ಎಂಬುದನ್ನು ದೀರ್ಘವಾಗಿ ಚಿಂತಿಸುವರು. ಸಾಧಾರಣ ಹುಡುಗರಿಗೆ ಏತಕ್ಕೆ ದೊಡ್ಡವರಿಗೆ ಅಂತಹ ಸ್ಥಳಕ್ಕೆ ಹೋಗುವುದಕ್ಕೆ ಅಂಜಿಕೆ. ಆದರೆ ಶ್ರೀರಾಮಕೃಷ್ಣರು ಇನ್ನೂ ಹುಡುಗರಾಗಿದ್ದಾಗಲೇ ಅವರಲ್ಲಿ ಅಂಜಿಕೆಯ ಛಾಯೆಯೂ ಇರಲಿಲ್ಲ. ಆ ಸ್ಮಶಾನವೇ ಇವರಿಗೊಂದು ಅಮರ ಸತ್ಯವನ್ನು ಬೋಧಿಸುವ ಪವಿತ್ರ ಸ್ಥಳವಾಯಿತು. ಮನುಷ್ಯನ ಅಟ್ಟಹಾಸವೆಲ್ಲ ಕೊನೆಗೊಳ್ಳುವುದು ಇಲ್ಲಿ. ಅನೇಕ ವೈಭವಗಳಿಂದ ಮೆರೆದ ದೇಹ ಬೊಗಸೆ ಬೂದಿಯಾಗುವುದಿಲ್ಲಿ. ಅನಂತರ ಇರುವುದೇನು? ಇದ್ದರೆ ಅದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೇ ಎಂಬ ವಿಚಾರದಲ್ಲಿ ತಲ್ಲೀನರಾದರು. ಮೊದಲಿನಿಂದಲೂ ಶ್ರೀರಾಮಕೃಷ್ಣರು ಯಾರ ಅಂಜಿಕೆಗೂ ಬಗ್ಗುವವರಲ್ಲ. ನಯ ವಿನಯದಿಂದ ಬಿಡಿಸಿ ಹೇಳಿದರೆ ಕೇಳುತ್ತಿದ್ದರು. ಜೋರಿಗೆ ಬಾಗುತ್ತಿರಲಿಲ್ಲ. ಹೆಂಗಸರು ಸ್ನಾನ ಮಾಡುವ ಕಡೆ ಹುಡುಗರು ಬರಬಾರದು.
ಹಾಗೆ ಬಂದು ನೋಡುವುದು ಕೆಟ್ಟದ್ದು ಎಂದು ಹೆದರಿಸಿದಾಗ ಅವರು ಏನಾಗುತ್ತದೋ ನೋಡೇ ಬಿಡೋಣ ಎಂದು ಹೋಗಿ ನೋಡಿ ಬಂದರು. ನಂತರ ಅವರ ತಾಯಿ ಒಳ್ಳೆಯ ಮಾತಿನಲ್ಲಿ ಅದು ತಪ್ಪು ಎಂದು ವಿವರಿಸಿ ಹೇಳಿದಾಗ ಹಾಗೆ ಮಾಡುವುದನ್ನು ಬಿಟ್ಟರು. ದೊಡ್ಡವರಾದ ಮೇಲೆ ಕಲ್ಕತ್ತೆಗೆ ಹೋದರು. ರಾಮಕುಮಾರನ ನಂತರ ಭವತಾರಿಣಿಯ ಪೂಜಾರಿಯಾದರು. ಸಾಧಾರಣವಾಗಿ ನಾವು ದೇವಸ್ಥಾನಗಳಲ್ಲಿ ನೋಡುವುದು ಪೂಜೆಗೆ ಅರಿ ಎಂದರೆ ಶತ್ರು ಸ್ವರೂಪನಾದವನನ್ನು. ಅವನ ದೃಷ್ಟಿ ದೇವರ ಕಡೆಗಲ್ಲ, ದೇವರ ಹತ್ತಿರ ಬರುವ ಜನರ ಕಡೆಗೆ. ಬಂದ ಜನರು ತೀರ್ಥಕ್ಕೆ ಏನು ಕೊಡುತ್ತಾರೆ, ಪ್ರಸಾದಕ್ಕೆ ಏನು ಕೊಡುತ್ತಾರೆ, ಮಂಗಳಾರತಿ ತಟ್ಟೆಗೆ ಏನು ಹಾಕುತ್ತಾರೆ ಎಂಬುದರ ಕಡೆಗೆ ಅವನ ಗಮನವಿಲ್ಲ. ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ಲವೇ ಎಂಬ ನಾಣ್ಣುಡಿ ಬಹುಜನ ಪೂಜಾರಿಗಳಿಗೆ ಅಕ್ಷರಶಃ ಅನ್ವಯಿಸುವುದು. ಪೂಜಾರಿಗೆ ಎಲ್ಲರಿಗಿಂತ ದೃಢವಾಗಿ ಗೊತ್ತಿದೆ ತನ್ನ ದೇವರು ಬರೀ ಕಲ್ಲು ಎಂಬುದು. ಇಂತಹ ಪೂಜಾರಿಗಳ ಗುಂಪಿನಿಂದ ಒಬ್ಬ ನಿಜವಾದ ಭಕ್ತ ಬಂದಿರುವುದು ಬಹಳ ಅಪರೂಪ. ಶ್ರೀರಾಮಕೃಷ್ಣರು ಇಂತಹ ಅಪರೂಪದ ಭಕ್ತರ ಗುಂಪಿಗೆ ಸೇರಿದವರು. ಅವರು ಹೇಗೆ ಎಲ್ಲ ಧರ್ಮಗಳಿಗೆ ಪ್ರಾಣ ತುಂಬಿದರೋ ಹಾಗೆಯೇ ಅವರು ತಾವು ಮಾಡಿದ ಕರ್ಮಗಳಿಗೆಲ್ಲ ಪ್ರಾಣ ತುಂಬಿದರು. ಶ್ರೀರಾಮಕೃಷ್ಣರದು ಒಂದು ಅಲೌಕಿಕ ಪೂಜೆ. ಗರ್ಭಗುಡಿಗೆ ಪೂಜೆ ಮಾಡುವುದಕ್ಕೆ ಪ್ರವೇಶಿಸಿದೊಡನೆ ಅವರು ಹೊರಗಿನ ಪ್ರಪಂಚವನ್ನು ಮರೆತು ಬಿಡುತ್ತಿದ್ದರು. ತಾವಾಯಿತು, ತಮ್ಮ ಎದುರಿಗೆ ಇರುವ ಭಗವತಿ ಆಯಿತು. ಅವರಿಗೆ ಇನ್ನು ಯಾವುದರ ಜ್ಞಾನವೂ ಇರುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಪಾಂಡಿತ್ಯವನ್ನು ಸಂಪಾದಿಸುವ ಹುಚ್ಚಿಗೆ ಹೋಗಲಿಲ್ಲ. ಅವರು ಪ್ರಸ್ಥಾನತ್ರಯಕ್ಕೆ ಭಾಷ್ಯ ಬರೆಯಲಿಲ್ಲ. ತಮ್ಮ ಜೀವನವನ್ನೇ ಭಾಷ್ಯವನ್ನಾಗಿ ಮಾಡಿದರು. ಅದು ಎಂತಹ ಭಾಷ್ಯ? ಉಸಿರಾಡುವ ಭಾಷ್ಯ, ಚೇತನದಿಂದ ಕೂಡಿದ ಭಾಷ್ಯ. ಇವರ ಜೀವನ ಭಾಷ್ಯವನ್ನು ಬಲ್ಲವನು ಯಾವ ಶಾಸ್ತ್ರದ ಮರ್ಮವನ್ನು ಬೇಕಾದರೂ ಅರ್ಥ ಮಾಡಿಕೊಳ್ಳಬಲ್ಲವನಾಗುವನು. ಶ್ರೀರಾಮಕೃಷ್ಣರ ಜೀವನ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡುವ ಒಂದು ವಿಶ್ವಕೋಶದಂತಿದೆ. ನಮ್ಮಲ್ಲೆಲ್ಲ ಏಳುವ ಒಂದು ಪ್ರಶ್ನೆ ದೇವರಿರುವನೇ ಎಂಬುದು. ಎಲ್ಲರ ಜೀವನದಲ್ಲಿಯೂ ಈ ಪ್ರಶ್ನೆ ಒಂದಲ್ಲ ಒಂದು ಸಮಯದಲ್ಲಿ ಏಳುವುದು. ಕೆಲವರಲ್ಲಿ ಮುಂಚೆಯೇ ಏಳುವುದು, ಕೆಲವರಲ್ಲಿ ನಂತರ ಏಳುವುದು, ಕೆಲವರಲ್ಲಿ ಎದ್ದು ಎಲ್ಲೋ ಸ್ವಲ್ಪ ಕಾಲ ಇದ್ದು ಹೋಗುವುದು. ಆದರೆ ಎಲ್ಲೋ ಒಬ್ಬ ಈಶ್ವರ ಕೋಟಿಗೆ ಸೇರಿದವರಲ್ಲಿ ಇದು ದಾವಾನಲದಂತೆ ಉರಿಯತೊಡಗುವುದು. ಅದಕ್ಕೆ ಸಮರ್ಪಕವಾದ ಉತ್ತರ ಸಿಕ್ಕಿದರೇನೆ ಅದು ಶಮನವಾಗುವುದು, ಇಲ್ಲದೇ ಇದ್ದರೆ ಇಲ್ಲ. ಇದಕ್ಕೆ ಶ್ರೀರಾಮಕೃಷ್ಣರು ಕೊಡುವ ಉತ್ತರವೇನು? ದೇವರು ಇದ್ದಾನೆ ಎನ್ನುತ್ತಾರೆ. ಏಕೆಂದರೆ ಜೀವನದಲ್ಲಿ ನಮಗೆ ಕಾಣುವ ದೃಶ್ಯ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರವನ್ನು ಸಾಧನೆ ಮಾಡಿ ಅವರು ಕಂಡಿದ್ದರು. ನಾವು ಸಾಧನೆ ಮಾಡುವುದಿಲ್ಲವಾಗಿ ಕಾಣಲಾರೆವು. ಇದಕ್ಕೆ ಶ್ರೀರಾಮಕೃಷ್ಣರ ಒಂದು ಮನೋಜ್ಞವಾದ ಉದಾಹರಣೆ. ನಕ್ಷತ್ರಗಳು ಸದಾ ಬೆಳಗುತ್ತಿದ್ದರೂ ಹಗಲಿನಲ್ಲಿ ಅವು ಕಾಣುವುದಿಲ್ಲ. ಆದರೆ ಅವು ಇಲ್ಲವೇ ಇಲ್ಲ ಎನ್ನುವುದಕ್ಕೆ ಸಾಧ್ಯವೇ? ಹಗಲು ಸೂರ್ಯದ ಕಾಂತಿಯಿಂದ ಅವು ಕಾಣುವುದಿಲ್ಲ, ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಅವು ಕಾಣುವವು. ಅದರಂತೆಯೇ ನಾವು ವಿಷಯ ಪ್ರಪಂಚವೆಂಬ ಹಗಲಿನಲ್ಲಿರುವೆವು. ನಮಗೆ ಈ ವಿಷಯಗಳ ಮೇಲೆ ಹಸಿವು ಅಡಗಿದರೆ ದೇವರನ್ನು ನೋಡಲು ಸಾಧ್ಯ. ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸಬೇಕಾದರೆ ಕೆಟ್ಟದ್ದನ್ನು ಬಿಡಲೇಬೇಕು. ಸಂಸಾರ ಸುಖ, ದೇವರ ಸುಖ ಎರಡೂ ಒಟ್ಟಿಗೆ ಸಿಗುವುದಿಲ್ಲ. ಒಂದು ಬೇಕಾದರೆ ಮತ್ತೊಂದನ್ನು ಮರೆಯಬೇಕು. ಅನೇಕ ವೇಳೆ ನಾವು ಎರಡನ್ನೂ ಪಡೆಯಬೇಕೆಂದು ಆಶಿಸುವೆವು. ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎಂಬಂತೆ ಈ ಜೀವನದಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಕೇಳಿದರೆ ದೊರಕುವುದು ಎಂಬ ನಿಯಮ ಜಾರಿಯಲ್ಲಿದೆ. ಇದು ಆರ್ಥಿಕ ಪ್ರಪಂಚದಲ್ಲಿ ಹೇಗೋ ಹಾಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲೂ. ನಮಗೆ ಏನಾದರೂ ವಸ್ತು ಬೇಕಾದರೆ ಅದನ್ನು ಅಂಗಡಿಯವನಿಗೆ ತಿಳಿಸಬೇಕು. ಆ ವಸ್ತುವನ್ನು ಇಟ್ಟರೆ ಅದಕ್ಕೆ ಗಿರಾಕಿಗಳು ಸಿಕ್ಕುತ್ತಾರೆ ಎಂಬುದು ಅಂಗಡಿಯವನಿಗೆ ಗೊತ್ತಾದರೆ ಆ ವಸ್ತು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಅದನ್ನು ತರಿಸಿ ಅಂಗಡಿಯಲ್ಲಿಡುವನು. ಕ್ರಿಸ್ತ ಬೈಬಲಿನಲ್ಲಿ ಹೇಳುತ್ತಾನೆ, ಕೇಳಿ ನಿಮಗೆ ಅದು ಸಿಕ್ಕುವುದು, ಹುಡುಕಿ ನಿಮಗೆ ಅದು ದೊರೆಯುವುದು, ಬಾಗಿಲನ್ನು ತಟ್ಟಿ ಅದು ನಿಮಗೆ ತೆರೆಯಲ್ಪಡುವುದು ಎಂದು. ಈ ಜೀವನದಲ್ಲಿ ಏನನ್ನು ಕಲಿಯಬೇಕಾದರೂ ಅದಕ್ಕೆ ಶ್ರಮ ಪಡಲೇಬೇಕು. ರಸಾಯನಶಾಸ್ತ್ರದ ಯಾವುದಾದರೂ ಪ್ರಯೋಗ ಮಾಡಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ಓದಬೇಕು. ಅದಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಬೇಕು. ಅನಂತರ ಅವುಗಳಿಂದ ಪ್ರಯೋಗ ಮಾಡಿ ನೋಡಬೇಕು. ಸುಮ್ಮನೆ ರಸಾಯನಶಾಸ್ತ್ರ ಎಂದು ಹೇಳುತ್ತಿದ್ದರೆ ಅವುಗಳೆಲ್ಲ ಬಂದು ಬಿಡುವುದಿಲ್ಲ.
ಭಗವಂತ ನಮಗೆ ದೊರಕಬೇಕಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ನಂತರ ನಮ್ಮಲ್ಲಿ ಏಳುವುದು. ಈ ಪ್ರಶ್ನೆಗೆ ಶ್ರೀರಾಮಕೃಷ್ಣರು ನಮಗೆ ಬಹಳ ಕಷ್ಟವಾದ್ದೇನೂ ಹೇಳುವುದಿಲ್ಲ. ನೀವು ದೇವರಿಗಾಗಿ ಅಳಬೇಕು, ನೀವು ಅದಕ್ಕಾಗಿ ವ್ಯಾಕುಲರಾಗಬೇಕು ಎನ್ನುವರು. ಇದು ನಮ್ಮಲ್ಲಿ ಇಲ್ಲವೇ? ಇದೆ, ಬೇಕಾದಷ್ಟು ಇದೆ. ಹಾಗಾದರೆ ನಾವು ಉಪಯೋಗಿಸುತ್ತಿಲ್ಲವೇ? ಇದನ್ನು ಉಪಯೋಗಿಸುತ್ತಲೂ ಇದ್ದೇವೆ. ಜಗದ ಸಂತೆಯಲ್ಲಿ ವಿಷಯ ಸಾಮಗ್ರಿಗಳನ್ನು ಕೊಳ್ಳುವುದಕ್ಕೆ ಇದನ್ನು ವ್ಯಯ ಮಾಡುತ್ತಿದ್ದೇವೆ. ದೇವರು ನಮಗೆ ಕಣ್ಣೀರೆಂಬ ಧನವನ್ನು ಕೊಟ್ಟು ಕಳುಹಿಸಿದ್ದಾನೆ. ನಾವು ಇಂದು ಇದ್ದು ನಾಳೆ ಹೋಗುವ ಪ್ರಾಪಂಚಿಕ ವಸ್ತುಗಳಿಗಾಗಿ ಕೊಡದಷ್ಟು ಕಣ್ಣೀರನ್ನು ಉಪಯೋಗಿಸುತ್ತೇವೆ. ಕಣ್ಣೀರಲ್ಲೇ ಈಜಿಕೊಂಡು ಹೋಗುತ್ತೇವೆ ಆ ವಸ್ತುಗಳನ್ನು ಪಡೆಯುವುದಕ್ಕೆ. ಆದರೆ ದೇವರ ವಿಷಯ ಬಂತು ಎಂದರೆ ನಮ್ಮ ಕಣ್ಣೀರೆಲ್ಲ ಇಂಗಿ ಹೋಗುವುದು. ದೇವರೇ, ನೀನು ನಿಜವಾಗಿ ಇರುವಿಯಂತೆ, ನೀನು ನನಗೇಕೆ ಕಾಣುತ್ತಿಲ್ಲ? ದಯವಿಟ್ಟು ನೀನು ನನಗೆ ಕಾಣಬೇಕು ಎಂದು ಅವನಿಗಾಗಿ ಅಳಬೇಕು. ಆಗ ಅವನು ಮೈದೋರುತ್ತಾನೆ. ಕಣ್ಣೀರಿನೊಡನೆ ವ್ಯಾಕುಲವೂ ಇರಬೇಕು. ಅದು ನನಗೆ ಬೇಕೇ ಬೇಕು, ಅದಿಲ್ಲದೆ ನಾನು ಬದುಕುವುದಕ್ಕೆ ಆಗುವುದಿಲ್ಲ ಎಂದಾಗಬೇಕು. 10ರಲ್ಲಿ 11ರಂತೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಎಲ್ಲರನ್ನೂ ಮರೆಯಬೇಕು. ಇದಕ್ಕೆ ಒಂದು ಮನೋಜ್ಞ ಉದಾಹರಣೆಯನ್ನು ಶ್ರೀರಾಮಕೃಷ್ಣರೇ ಕೊಡುತ್ತಾರೆ. ಶಿಷ್ಯನೊಬ್ಬ ದೇವರ ವಿಷಯವನ್ನು ನನಗೆ ಹೇಳಿ ಎಂದು ಗುರುಗಳನ್ನು ಪೀಡಿಸುತ್ತಿದ್ದ. ಗುರುಗಳು ಸುಮ್ಮನಿದ್ದರು. ಶಿಷ್ಯನ ಕಾಟ ಜೋರಾಯಿತು. ಬಾ ನನ್ನ ಜೊತೆಗೆ ಸ್ನಾನಕ್ಕೆ ಎಂದರು. ನೀರಿನಲ್ಲಿ ಶಿಷ್ಯ ಮುಳುಗಿದಾಗ ಗುರುಗಳು ಅವನ ತಲೆಯನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಅದುಮಿ ಹಿಡಿದರು. ಆಮೇಲೆ ಬಿಟ್ಟರು. ಅವನು ನೀರಿನಿಂದ ಮೇಲೆ ಬಂದವನೇ ಮೊದಲು ಒಂದು ದೀರ್ಘವಾದ ಉಸಿರನ್ನು ಎಳೆದುಕೊಂಡ. ಆಗ ಗುರುಗಳು ಶಿಷ್ಯನನ್ನು ಕೇಳುತ್ತಾರೆ, ನಿನಗೆ ನೀರಿನಲ್ಲಿ ಇದ್ದಾಗ ಹೇಗೆ ಇತ್ತು ಎಂದು. ಶಿಷ್ಯ ಹೇಳುತ್ತಾನೆ, ನನಗೆ ಉಸಿರಾಡುವುದಕ್ಕೆ ಸ್ವಲ್ಪ ಅವಕಾಶ ಸಿಕ್ಕಿದರೆ ಸಾಕು ಎನ್ನುವಂತಾಗಿತ್ತು ಎಂದು. ಹಾಗೆ ದೇವರು ನಿನಗೆ ಬೇಕೇ ಎಂದು ಕೇಳುತ್ತಾರೆ ಗುರುಗಳು. ಹೀಗೆ ಶ್ರೀರಾಮಕೃಷ್ಣರು ಹೇಳುತ್ತಿದ್ದುದು ಮಾತ್ರವಲ್ಲ, ತಮ್ಮ ಜೀವನದಲ್ಲಿ ಆಚರಿಸಿ ತೋರಿಸಿದ್ದಾರೆ. ಸಾಧಕನಿಗೆ ಜೀವನವೇ ಒಂದು ಕೈದೀವಿಗೆ. ಗರ್ಭಗುಡಿಗೆ ಸಾಮಾನ್ಯ ಪೂಜಾರಿಯಂತೆ ಪ್ರವೇಶಿಸಿ ವಿಗ್ರಹಕ್ಕೆ ನೀರೆರಚಿದರು, ಅಲಂಕಾರ ಮಾಡಿದರು, ನೈವೇದ್ಯ ಇಟ್ಟರು. ಆದರೆ ಅವರಿಗಿನ್ನೂ ಅದು ಜಡವಾಗಿತ್ತು, ಚೇತನವಾಗಿರಲಿಲ್ಲ. ನಿಜವಾಗಿ ಈ ವಿಗ್ರಹದಲ್ಲಿ ತಾಯಿ ಇರುವಳೋ ಅಥವಾ ಇದು ಬರೀ ಶಿಲ್ಪಿಗಳ ಕಲ್ಪನೆಯ ಆಕೃತಿಯೋ ಎಂದು ತಮ್ಮಲ್ಲೇ ಸಂದೇಹಕ್ಕೀಡಾದರು. ನಂತರ ಇದು ಬರೀ ಕಲ್ಪನೆಯಾಗಿರಲಾರದು, ಹಿಂದೆ ಅವಳ ದರ್ಶನ ಪಡೆದ ಸಾಧು ಸಂತರಿದ್ದಾರೆ ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಂಡು, ತಾಯಿ, ನೀನು ಹಿಂದಿನವರಿಗೆಲ್ಲ ಕಂಡೆಯಂತೆ ನನಗೇಕೆ ಕಾಣುವುದಿಲ್ಲ? ನನಗೂ ನೀನು ಅವರಷ್ಟೇ ತೀವ್ರವಾಗಿ ಬೇಕು. ತಾಯಿ, ನಿನ್ನನ್ನು ನೋಡದ ಈ ಜೀವನ ಅಸಹನೀಯ ಎಂದು ಮನಃಪೂರ್ವಕ ಬೇಡಿದರು. ದಕ್ಷಿಣೇಶ್ವರದ ದಟ್ಟ ಕಾನನದಲ್ಲಿ ಮೈಮೇಲಿನ ಬಟ್ಟೆ ಜನಿವಾರಗಳನ್ನೆಲ್ಲ ತೆಗೆದಿಟ್ಟು ಧ್ಯಾನ ಮಾಡುತ್ತಿದ್ದರು. ಸಂಜೆ ಹೊತ್ತು ಗಂಗಾ ನದಿ ತೀರದಲ್ಲಿ ನಿಂತು ಮುಳುಗುತ್ತಿರುವ ಸೂರ್ಯನನ್ನು ನೋಡಿ, ಅಯ್ಯೋ, ಆಗಲೇ ನನ್ನ ಜೀವನದಲ್ಲಿ ಒಂದು ದಿನ ವ್ಯರ್ಥವಾಯಿತು, ತಾಯಿ ಪ್ರತ್ಯಕ್ಷಳಾಗಲಿಲ್ಲ ಎಂದು ಬರುವೆಯಮ್ಮ, ಈ ಮಗುವಿಗೆ ಎಂದು ನೀನು ಮೈದೋರುವೆ ಎಂದು ತಮ್ಮ ಮುಖವನ್ನು ನದಿಯ ತೀರದಲ್ಲಿ ಕೆಸರಿನಲ್ಲಿ ತೀಡುತ್ತಾ ಅಳುತ್ತಿದ್ದರು. ತಾಯಿ ತಾಯಿ ಎಂದು ಅವರ ಆಕ್ರಂದನ ಸುತ್ತಮುತ್ತಲ ವಾತಾವರಣದಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿದ ಜನರು ಬಹುಶಃ ಈ ಹುಡುಗ ತನ್ನ ಸ್ವಂತ ತಾಯಿಯನ್ನು ಕಳೆದುಕೊಂಡಿರಬೇಕು ಎಂದು ಮರುಕಗೊಳ್ಳುತ್ತಿದ್ದರು. ದೇವರಿಗಾಗಿ ಅಳುವುದು ಹೇಗೆ ಎಂಬುದನ್ನು ಅವರು ತಮ್ಮ ಜೀವನದಲ್ಲಿ ನಮಗೆ ತೋರಿದ್ದಾರೆ. ಅವರು ಭಗವತಿಗಾಗಿ ನಿರ್ಲಜ್ಜರಾಗಿ ಅತ್ತರು, ದೇಹವನ್ನೇ ಮರೆತು ಅತ್ತರು. ಶ್ರೀರಾಮಕೃಷ್ಣರು ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ಕೊಡುತ್ತಾರೆ. ನಿಮ್ಮ 3 ವಿಧವಾದ ಪ್ರೇಮವನ್ನು ಒಟ್ಟಿಗೆ ಸೇರಿಸಿ ದೇವರ ಕಡೆ ಹರಿಸಿದರೆ ಅವನು ಸಿಕ್ಕುತ್ತಾನೆ. ಮೊದಲನೆಯದೇ ಲೋಭಿಗೆ ತನ್ನ ಹಣದ ಮೇಲೆ ಇರುವ ಆಸಕ್ತಿ. ಎರಡನೆಯದೇ ಮಗುವಿಗೆ ತನ್ನ ತಾಯಿಯ ಮೇಲೆ ಇರುವ ಆಸಕ್ತಿ. ಮೂರನೆಯದೇ ಹೆಂಡತಿಗೆ ತನ್ನ ಗಂಡನ ಮೇಲೆ ಇರುವ ಆಸಕ್ತಿ. ಈ ಆಸಕ್ತಿಗಳೆಲ್ಲ ನಮ್ಮಲ್ಲಿವೆ, ಆದರೆ ಅದನ್ನು ನಾವು ದೇವರೆಡೆಗೆ ಹರಿಸುತ್ತಿಲ್ಲ, ಲೌಕಿಕ ವಸ್ತುಗಳ ಕಡೆಗೆ ಹರಿಸುತ್ತಿರುವೆವು. ಈ ಸಂಸಾರದ ಮರಳು ಕಾಡಿಗೆ ನಮ್ಮ ಪ್ರೇಮದ ಝರಿ ಹರಿದು ಅಲ್ಲೇ ಇಂಗು ಹೋಗುವುದು. ಎಷ್ಟು ಪ್ರೀತಿ ಕೊಟ್ಟರೂ ಸಾಕು ಎನ್ನುವುದಿಲ್ಲ ಸಾಂಸಾರಿಕ ವ್ಯಕ್ತಿಗಳು.
ಇನ್ನೂ ಕೊಡು, ಇನ್ನೂ ಬೇಕು ಎಂದು ಜಿಗಣೆಗಳಂತೆ ಯಾವಾಗಲೂ ಕಾಡುತ್ತಿರುತ್ತಾರೆ. ಕೊಟ್ಟ ನಾವು ಬೇಕಾದರೆ ದಿವಾಳಿಯಾಗಬಹುದು, ಅವರಂತೂ ಸಾಕು ಎನ್ನುವುದಿಲ್ಲ. ಈ ಸಂಸಾರ ಒಂದು ಗಾಣದಂತೆ, ನಾವು ಕೊಡುವ ಬೀಜವನ್ನೆಲ್ಲ ತೆಗೆದುಕೊಳ್ಳುವುದು, ಎಣ್ಣೆಯನ್ನು ತನ್ನಲ್ಲಿಟ್ಟುಕೊಂಡು ಹಿಂಡಿಯನ್ನು ಎಸೆಯುವುದು, ನಮಗೆ ಸಿಕ್ಕುವುದು ಚರಟವೇ. ಅಧ್ಯಾಯ 69 ಮುಂದುವರಿಯುವುದು.